ಈ ನಮ್ಮ ಲೈಫಲ್ಲೆಲ್ಲ ಕೆಲವೊಬ್ರು ಇರ್ತಾರೆ, ಅವರಿಗೆ ಚಳಿ ಅಂತಾನೋ ಮಳೆ ಅಂತಾನೋ ನೀವು ನಿಮ್ ಕೋಟ್ ಬಿಚ್ಕೊಟ್ರೆ ಅರೆ ಶೂನೇ ಕೊಡ್ಲಿಲ್ವಲ್ಲ ಇವನು ಅಂತ ಯೋಚನೆ ಮಾಡ್ತಾರೆ. ಅನ್ಕೊಳ್ತಿದಾರಲ್ಲ ಅಥವಾ ಅನ್ಕೋಬಹುದೇನೋ ಅಂತ ಶೂ ಬಿಚ್ಕೊಟ್ರೆ ಅರೆ ನನ್ ಮಗ ಸಾಕ್ಸೇ ಕೊಡ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾರೆ. ಕೆಲವು ಸರಿ ಹಾಗೇನೆ ನಾವ್ ಯಾರಿಗ್ ಕೊಡ್ತೀವಿ, ಎಷ್ಟು ಕೊಡ್ತೀವಿ, ಯಾವಾಗ ಕೊಡ್ತೀವಿ ಅನ್ನೋದನ್ನ ಬಹಳ ಯೋಚನೆ ಮಾಡ್ಬೇಕಾಗತ್ತೆ. ಈ ಯಾರೋ ಮನೆ ತಲುಪಬೇಕು, ಅವ್ರ ಮನೆಗೆ ದೀಪ ಇಲ್ಲ, ಬೆಳಕಿಲ್ಲ, ಹೆಂಗ್ ಮನೆ ತಲುಪ್ತಾರೆ ಅಂತ ನಮಗ್ ನಾವೇ ಪೆಟ್ರೋಲ್ ಹೊಯ್ಕೊಂಡು ಬೆಂಕಿ ಹಚ್ಕೊಳ್ಳೋದ್ರಲ್ಲಿ ಯಾವುದೇ ದೊಡ್ಡಸ್ತಿಕೆ ಇಲ್ಲ. ಒಂದ್ ವೇಳೆ ಹಂಗ ಅಂದ್ಕೊಂಡು ನೀವು ಬೆಂಕಿ ಹಚ್ಕೊಂಡು ಅವ್ರ ಜೊತೆನೆ ನಡ್ಕೊಂಡು ಅವ್ರ ಮನೆಗೆ ಹೋಗಿ ನೀವು ಅವ್ರನ್ನ ಮನೆಗೆ ಬಿಟ್ರೂನು ಮನೆಗಡೆ ಒಳಗಡೆ ಹೋಗ್ಬಿಟ್ಟು ಬಾಗ್ಲಾಕೊಂಡು ಏನೇನ್ ಕೆಲಸ ಮಾಡ್ಬೇಕು ಎಲ್ಲ ಮಾಡ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ಅರೆ ರೇ ಬೂದಿ ಬಿದ್ದಿದೆಯಲ್ಲ, ಈ ಬೂದಿಯಿಂದ ವಾಸನೆ ಬರ್ತಾ ಇದೆಯಲ್ಲ, ಗಲೀಜಾಗಿದೆಯಲ್ಲ ಅಂತೆಲ್ಲ ಯೋಚನೆ ಮಾಡ್ತಾರೆ. ಜೀವನದಲ್ಲಿ ಬಹಳಷ್ಟು ಬಾರಿ ಯಾರ್ಯಾರನ್ನ ನೀವು ಹೆಗಲ್ ಮೇಲೆ ಕೂರ್ಸ್ಕೊಂತೀರಲ್ಲ ಅವರೆಲ್ಲ ತಲೆ ಮೇಲೆ ಹೊಡಿತಾರೆ. ಆದ್ರಿಂದ ಜೀವನದಲ್ಲಿ ಯಾರನ್ನ ಹತ್ರ ಬಿಟ್ಕೊಳ್ತಾ ಇದ್ದೀರಾ, ಯಾರಿಗೆ ಏನ್ ಕೊಡ್ತಾ ಇದ್ದೀರಾ, ಎಷ್ಟು ಕೊಡ್ತಾ ಇದ್ದೀರಾ, ಯಾರನ್ನ ಹೆಗಲ್ ಮೇಲೆ ಕೂರ್ಸ್ಕೊಳ್ತಾ ಇದ್ದೀರಾ, ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆದ್ರಿಂದ ಯಾರ ಜೊತೆ ಯಾರು ಸ್ನೇಹ ಮಾಡೋಕ್ಕಿಂತ ಮುಂಚೆ, ಹತ್ರ ಬಿಟ್ಕೊಳ್ಳೋದಕ್ಕಿಂತ ಮುಂಚೆ, ಬಹಳ ಗಾಢವಾಗಿ ಸಂಬಂಧಗಳನ್ನ ಬೆಳೆಸ್ಕೊಳ್ಳೋದಕ್ಕಿಂತ ಮುಂಚೆ ಒಂದ್ಸರಿ ಯೋಚನೆ ಮಾಡಿ.